ನಾನೊಬ್ಳು ಮಹಿಳೆಯಾಗಿ ಹಳ್ಳಿಲೇ ಶೈಲಜ್ ಕಂಪ್ನಿ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಫಸ್ಟ್ ಸ್ಟಾರ್ಟಿಂಗ್ ಹಸು ಮಾಡೋರಾಗಲಿ ಕುರಿ ಮಾಡೋರು ಯಾರಾದರೂ ಅಷ್ಟೇ ಹಂತವಾಗಿ ಬೆಳೀರಿ. ಈಗ ನಾವು ಹೈಟೆಕ್ ಮಾಡೋದಲ್ಲ ಇಂಪಾರ್ಟೆಂಟ್, ಕ್ವಾಲಿಟಿ ಇಂಪಾರ್ಟೆಂಟ್. ನಮ್ಮೂರಲ್ಲೇನೆ 4 ರಿಂದ 5 ಮಹಿಳೆಯರಿಗೆ ಡೈಲಿ ಕೆಲಸ ಕೊಡ್ತೀವಿ. ನಾನು ಯಾವತ್ತು ಓನರ್ ಅಂತ ಅನ್ಕೊಂಡಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಜೊತೆನೆ ಕೆಲಸ ಮಾಡ್ತೀವಿ. ಬೆಳೀತಾ ಇರೋದು ಅನುಕೂಲ ಆಗ್ತಾ ಇರೋದು ರೈತರಿಗೆ. ಯಾವ ಮಧ್ಯ ಮೀಡಿಯೇಟರ್ಸ್ ಯಾವ್ದು ಇಲ್ಲ. ಹಾಲು ಚೆನ್ನಾಗಿ ಕೊಡುತ್ತೆ, ಹಾಲು ಇಳುವರಿ ಹೆಚ್ಚಾಗುತ್ತೆ, ಡಿಗ್ರಿ ಫ್ಯಾಟ್ ಸಿಗುತ್ತೆ, ಹಸು ಮೈ ಕಟ್ಟೊಂದು ಚೆನ್ನಾಗಿ ಬರುತ್ತೆ ಸರ್. ಇಲ್ಲೊಬ್ರು ಲೇಡಿ ನಡೆಸ್ತಾ ಇದ್ದಾರೆ, ಹಂಗಾಗಿ ಎಲ್ಲಾ ಕಡೆಗಿಂತ ಇಲ್ಲಿ ಉತ್ತಮ. ಹಸುಗೆ ಬಾಯಿ ತುಂಬಾ ಚಾಪ್ಸ್ ಬಂದ ಬರುತ್ತಲ್ಲ, ಬಾಯಿ ತುಂಬಾ ಮೇವು ಸಿಗುತ್ತೆ. ಯಾರ್ಯಾರು ರೈತರು ಈ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸರ್ ನಮಸ್ತೆ, ನನ್ನ ಹೆಸರು ಸೌಮ್ಯ ಅಂದ್ಬಿಟ್ಟು ನಾನು ಭದ್ರಾವತಿಯಿಂದ ಮಾತಾಡ್ತಾ ಇರೋದು. ನಾನು ಹಳ್ಳಿಲೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಕಂಪ್ನಿ ಹೇಗಿದೆ ಬನ್ನಿ ನೋಡಿ. ಸರ್ ಕಂಪ್ನಿ ಅಂದರೆ ನೀವು ಅಂದ್ಕೊಂಡಿರ್ಬೋದು ಏನು ದೊಡ್ಡ ದೊಡ್ಡ ಬಿಲ್ಡಿಂಗು ಈ ಥರ ಇದ್ಕೊಂಡು ಅದೇ ಕಂಪ್ನಿ ಅಂತೇಳಿ. ನಮ್ದು ಓಪನ್ ಪ್ಲೇಸೇ ಕಂಪ್ನಿ. ಶೈಲಜ್ ಮಿಷಿನ್ ಹಾಕಿರೋದು ನಾವು ಸಣ್ಣ ಲೋ ಬಜೆಟ್ ಅಲ್ಲೇ ಮಾಡ್ಕೊಂಡಿದೀವಿ. ರೈತರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಸರ್ ನಾನು ಯಾರಿಗೆ ಆದ್ರೂ ಹೇಳೋದಿಷ್ಟೇನೆ, ನಾವು ಹೈಟೆಕ್ ಮಾಡೋದಲ್ಲ ಇಂಪಾರ್ಟೆಂಟ್, ಕ್ವಾಲಿಟಿ ಇಂಪಾರ್ಟೆಂಟು. ಈಗ ನಾನು ಕ್ವಾಲಿಟಿ ಚೆನ್ನಾಗಿ ಕೊಡೋದ್ರಿಂದ ಜನ ಇಲ್ಲೇ ಹುಡ್ಕೊಂಡು ಬಂದು ತೊಗೊಂಡು ಹೋಗ್ತಾರೆ. ಏನಪ್ಪ ಇದು ಬಂದು ನೋಡಿದವ್ರು ಯಾರು ಹೈಟೆಕ್ ಆಗಿಲ್ಲ, ಏನಿಲ್ಲಿ ಬೈಲಲ್ಲಿ ಮಾಡ್ಕೊಂಡಿಯಾರು ಮಿಷಿನು, ಇದನ್ನ ಯಾರು ನೋಡಲ್ಲ, ಕ್ವಾಲಿಟಿನೇ ನೋಡೋದು. ಕ್ವಾಲಿಟಿ ಚೆನ್ನಾಗಿ ಕೊಡ್ರಿ. ಬೆಳೆಯೋರಿಗೆ ಎಲ್ಲರಿಗೂ ಹೇಳೋದಿಷ್ಟೇನೆ, ನೀವು ಫಸ್ಟ್ ಸ್ಟಾರ್ಟಿಂಗ್ ಹಸು ಮಾಡೋರಾಗಲಿ ಕುರಿ ಮಾಡೋರು ಯಾರಾದರೂ ಅಷ್ಟೇ ಹಂತವಾಗಿ ಬೆಳೀರಿ. ಅಯ್ಯೋ ನನ್ನ ಕೈಯಲ್ಲಿ ಆಗತ್ತೆ, ಬಜೆಟ್ ಇದೆ, ತಡಿ ಒಂದಷ್ಟು ತಂದು ಸುರಿದು ಬಿಡ್ತೀನಿ ಹಸುನ, ಕುರಿ ಒಂದಷ್ಟು ತಂದು ಸುರಿದು ಬಿಡ್ತೀನಿ ಅಂದ್ರೆ ಆಗಲ್ಲ. ಹಂತವಾಗೇ ಬೆಳಿಬೇಕು, ಹಂತವಾಗೇ ಸ್ವಲ್ಪ ಮಾಡ್ಕೊಬೇಕು. ಅದು ನಿಮಗೆ ಆಯ್ತಾ, ನಿಮ್ಮ ಕೈಯಲ್ಲಿ ಮಾಡೋಕ್ಕಾಯ್ತು ಅಂದರೆ ಒಂಚೂರು ಹೆಚ್ಚಿಗೆ ಮಾಡ್ಕೊಬೇಕು. ಈ ಥರ ಬೆಳಿಬೇಕು. ಒಂದೇ ಸರಿ ಮಾಡ್ಕೊಂಡ್ವಿ ಅಂದರೆ ಮೈ ಮೇಲೆ ಎಳ್ಕೊಂಡ್ಬಿಡ್ತೀವಿ, ಆಗಲ್ಲ ಅದು. ಇದು ವಿಧಾತ ಕಂಪ್ನಿ ಮಿಷಿನ್ನು. ಈ ಮಿಷಿನ್ನು ಜೋಳ ಬಂದು ಇಲ್ಲಿ ಕೊಡ್ತೀವಿ, ಇದು ಚಾಪ್ ಕಟ್ಟಿಂಗ್ ಆಗಿ ಇಲ್ಲಿ ಇದ್ರೊಳಗಿಂದ ಪುಡಿ ಬೀಳತ್ತೆ. ಈ ಡ್ರಮ್ಮಿಗೆ ಬ್ಯಾಗ್ ಹಾಕಿರ್ತೀವಿ, ಡ್ರಮ್ಮಿಗೆ ಡೈರೆಕ್ಟ್ ಈ ಬ್ಯಾಗಿಗೆ ಬೀಳತ್ತೆ ಸರ್. ಇದು ಇಲ್ಲಿ ಪ್ರೆಸ್ಸಿಂಗ್ ಆಗುತ್ತೆ, ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಸರ್. ಬಿಗಿ ಪ್ರೆಸ್ಸಿಂಗ್ ಆಗುತ್ತೆ, ಪ್ರೆಸ್ಸಿಂಗ್ ಇಲ್ಲಾಗುತ್ತೆ. ಮೂಟೆ ಈ ಥರ ಇಳಿಸ್ಕೊಂಡು ಬಾಯಿ ಕಟ್ಕೊತೀವಿ ಸರ್. ಈಗ ನಾವು ಶೈಲಜ್ ಮಾಡಿರೋದ್ರಿಂದ ಕೆಲವರು ಅನ್ಕೊಬೋದು ಇವ್ರು ಬೆಳೆಯೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಯಾರು ಅವರು ಅನುಕೂಲಕ್ಕೆ ತಕ್ಕನಾಗೆ ಮಾಡ್ಕೊಂಡಿರ್ತಾರೆ. ಹೌದು, ಅದ್ರ ಜೊತೆಗೆ ಸಹಿತ ನಾವು ನಮ್ಮೂರಲ್ಲೇನೆ 4 ರಿಂದ 5 ಮಹಿಳೆಯರಿಗೆ ಡೈಲಿ ಕೆಲಸ ಕೊಡ್ತೀವಿ. ಇದ್ರ ಜೊತೆಗೆ ನಾನು ಯಾವತ್ತು ಓನರ್ ಅಂತ ಅನ್ಕೊಂಡಿಲ್ಲ. ಅವ್ರ ಜೊತೆಗೆ ಈ ಕೆಲಸ ಮಾಡುವಾಗ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಜೊತೆನೆ ಕೆಲಸ ಮಾಡ್ತೀನಿ. ಯಾವ ಮಹಿಳೆಯರಿಗಾದ್ರೂ ನಾನು ಹೇಳೋದಿಷ್ಟೇನೆ, ನೀವೇನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅಂದರೆ ನಾನು ಓನರು, ನಾನು ಯಾಕೆ ಮಾಡಬೇಕು ಅಂತೆಲ್ಲ ನಿಂತ್ಕೊಳ್ಳೋದಲ್ಲ. ಅವ್ರ ಜೊತೆ ಸೇರಿ ನೀವು ಮಾಡಿ, ಆವಾಗಲೇ ನೀವು ಯಶಸ್ಸು ಕಾಣಕ್ಕೆ ಸಾಧ್ಯ. ಸರ್ ಬರೀ ಜೋಳಗಳು ಹಾಕಕ್ಕೂ ಅದನ್ನ ಶೈಲಜ್ ಮಾಡಿ ಮಿಷಿನಲ್ಲಿ ಚಾಪ್ ಕಟಿಂಗ್ ಮಾಡಿಬಿಟ್ಟು 5 mm ಕಟಿಂಗ್ ಮಾಡೋದು ನಾವು. ಕಟಿಂಗ್ ಮಾಡಿ ಅದಕ್ಕೆ ಕಲ್ಚರು, ಬೆಲ್ಲ, ಉಪ್ಪು, ನೀರು, ಮಿನರಲ್ ಮಿಕ್ಸಲ್ಲಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಕೊಡೋದಕ್ಕೂ ಭಾಳನೇ ವ್ಯತ್ಯಾಸ ಇದೆ. ಹಸುಗಳು ಚೆನ್ನಾಗಿ ತಿಂತವೆ. ಮತ್ತೊಂದೇನೆಂದರೆ ಐರನ್ ಕಂಟೆಂಟ್ ಸೇರುತ್ತೆ ಹಸುಗಳಿಗೆ. ಐರನ್ ಕಂಟೆಂಟ್, ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಹಾಲು ಚೆನ್ನಾಗಿ ಕೊಡುತ್ತೆ, ಹಾಲು ಇಳುವರಿ ಹೆಚ್ಚಾಗುತ್ತೆ, ಡಿಗ್ರಿ ಫ್ಯಾಟ್ ಸಿಗುತ್ತೆ ಹಾಲು. ಹಸು ಮೈ ಕಟ್ಟೊಂದು ಚೆನ್ನಾಗಿ ಬರುತ್ತೆ ಸರ್. ಹಸುಗಳಿಗೆ ಒಂದು ದಿನಕ್ಕೆ ಬಂದು 5 ರಿಂದ 10 kg ಕೊಡಬೇಕು ಸರ್. ಕುರಿಗಳಿಗೆ ದಿನಕ್ಕೊಂದು 2 kg ಅಷ್ಟು ಕೊಡಬೇಕು ಸರ್. ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ ಸರ್? ಇದೊಂಥರ ರೈತರದ್ದು ಚೈನ್ ಲಿಂಕ್ ಕಂಪ್ನಿ ಇದ್ದಂಗೆ. ನಾವು ತಗೊಳ್ಳೋದು ಜೋಳನ ರೈತರ ಹತ್ರದಿಂದಾನೇ ತಗೊಳ್ಳೋದು. ಅದನ್ನ ನಾವು ಚಾಪ್ ಕಟಿಂಗ್ ಮಾಡ್ತೀವಿ, ಮತ್ತೆ ರಿಟರ್ನ್ ರೈತರಿಗೆ ಕೊಡ್ತೀವಿ. ಈಗ ಹಸು ಕಟ್ಟಿರ್ತಾರೆ, ಹಸುಗೆ ತಗೊಂಡೋಗ್ತಾರೆ, ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ, ಅವರು ಬೆಳೀತಾರೆ. ಕೊಟ್ಟಿರೋ ರೈತ ಸಹಿತ ಅವರು ಬೆಳಿತಿದ್ದಾರೆ, ನಾವು ಬೆಳಿತಿದ್ದೀವಿ, ತಗೊಂಡವರು ಸಹಿತ ಬೆಳಿತಿದ್ದಾರೆ. ಇಲ್ಲಿ ಬೆಳೀತಾ ಇರೋದು ಅನುಕೂಲ ಆಗ್ತಾ ಇರೋದು ರೈತರಿಗೆ. ಯಾವ ಮಧ್ಯ ಮೀಡಿಯೇಟರ್ಸ್ ಯಾವುದೂ ಇಲ್ಲ, ರೈತರಿಗೆ ಅನುಕೂಲ ಆಗ್ತಾ ಇರೋದು ನಾವು ಮಾಡ್ತಿರೋ ಕೆಲಸ. ಶೈಲೇಜ್ ಫ್ಯಾಕ್ಟ್ರಿ ಮಾಡಿದ್ರಲ್ಲ, ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿದೆ ನಿಮ್ಮದು? ಹಾಂ ಸರ್, ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿದೆ. ಈ ಸುಳ್ಳು ಹೇಳ್ಬಾರ್ದು ಸುಮ್ಮನೆ, ಅಯ್ಯೋ ನಾನು ಅರ್ನಿಂಗ್ಸ್ ಏನಿಲ್ಲ, ಇದರಲ್ಲಿ ನನಗೆ ಅಷ್ಟು ಚೆನ್ನಾಗಿ ನಡೀತಿಲ್ಲ, ಏನೋ ಮಾಡ್ತಾ ಇದ್ದೀನಿ ಅಂತೆಲ್ಲ ಸುಳ್ಳು ಹೇಳೋದು. ಅರ್ನಿಂಗ್ಸ್ ಇದೆ ಸರ್, ಚೆನ್ನಾಗಿದೆ. 1 ವರ್ಷದಿಂದ ಇಲ್ಲಿಂದಲೇ ಸೈಲೇಜ್ ತಗೊಳ್ತಿರೋದು. ಬೇರೆ ಕಡೆ ಎಲ್ಲ ಕಡೆನೂ ತಗೊಂಡಿದ್ವಿ. ಇಲ್ಲೊಬ್ರು ಲೇಡಿ ನಡೆಸ್ತಾ ಇದ್ದಾರೆ, ಹಂಗಾಗಿ ಎಲ್ಲ ಕಡೆಗಿಂತ ಇಲ್ಲಿ ಉತ್ತಮ. ಸೈಲೇಜ್ ಅಂದರೆ ಎಲ್ಲವುದು ಸೈಲೇಜ್ ಅಲ್ಲ. ಎಳೆ ಜೋಳ ಹೊಡಿಯೋದು, ಇವ್ಯಾವ ತಂದು ಹೊಡಿಯೋದು ಅವೆಲ್ಲ ಅಲ್ಲ. 90 ದಿನದ ಜೋಳ ಹೊಡಿಬೇಕು, ತೆನೆ ದಪ್ಪ ಇರಬೇಕು. ಅದು ಎಷ್ಟು ಕಡ್ಡಿ ಮೇವು ಬೀಳುತ್ತೆ ಅಷ್ಟು ತಕ್ಕನಾಗೆ ನಮಗೆ ಜೋಳ ಇಳುವರಿ ಬರ್ಬೇಕು ಅದರೊಳಗೆ. ಹಾಗಾಗಿ ಆ ಥರ ತಳಿ ಬಂದಾಗ ಮಾತ್ರ ಪಕ್ಕ ಸೈಲೇಜ್ ಅನಿಸ್ಕೊಳ್ಳೋದು. ಮತ್ತು ಪೀಸು ಅಷ್ಟೇ 6 mm 4 mm ಪೀಸು. ಮತ್ತು ಮೊಸರು ಆಯ್ತಲ್ಲ ಸೈಲೇಜು, ನಮ್ಮ ಫಸ್ಟು ಕ್ವಾಲಿಟಿ ಅದು ಮೊಸರು. ಕೆಲವು ಕಡೆ ಏನಾಗ್ತದೆ ಅಂದರೆ ಒಡೆದಾಗೆಲ್ಲ ಮೊಸರಾಗುತ್ತೆ, ಉಂಡೆ ಕಟ್ಕೊಂಡಂಗೆ ಆಗುತ್ತೆ. ಇಲ್ಲಿ ಉಂಡೆ ಕಟ್ಕೊಂಡಂಗೆ ಆಗಲ್ಲ, ಕರೆಕ್ಟಾಗೆಲ್ಲ ನೋಡಿರಿ ಚಾಪಿಸ್ಗಳು ಕ್ಲೀನಾಗಿ ಚಾಪಿಸ್ ಥರ ಬರ್ತಾವೆ ಈ ಥರ. ಇದು ನಮಗೆ ಫಸ್ಟು ಮೇನು. ಹಸುಗೆ ಬಾಯಿ ತುಂಬ ಚಾಪ್ಸ್ ಬಂದಾಗ ಬರುತ್ತಲ್ಲ, ಬಾಯಿ ತುಂಬ ಮೇವು ಸಿಗುತ್ತೆ. ಒಂದು 10 ಮೇಕೆನೇ ಇದ್ದಾವೆ, ಕುರಿ ಮೇಕೆ. ಅವು ಅಷ್ಟೇ ಈಗ 1-1.5 ವರ್ಷಕ್ಕೆ ಬರೋ ಬೀಡೆಲ್ಲ ಈಗ ನಾವು ಒಂದು 15 ಮರಿ ಸಾಕೊಂಡಿದ್ದೀನಿ. 1-1.5 ವರ್ಷಕ್ಕೆ ಬರೋ ಒಂದು 8-9 ತಿಂಗಳಿಗೆಲ್ಲ ಬರ್ತಾಯಿದೆ, ಒಂದು 6 ತಿಂಗಳು ಮುಂದೆ ಬರ್ತಾಯಿದೆ. ಈಗ ಭದ್ರಾವತಿ ತಾಲೂಕು KH ನಗರದಲ್ಲಿ ಶೈಲೇಜ್ ಅಂತೇಳಿ ಮೇವು ಸಿಗುತ್ತೆ. ಈ ಮೇವನ್ನ ನಾವು ಇಲ್ಲಿನೇ ಬಂದು ತೊಗೊಂಡೋಗೋದು. ನಮ್ಮದು ಬಂದು ದೇವ್ರನರಸೀಪುರ ಗ್ರಾಮ. ನಾವು ಅತಿ ಹೆಚ್ಚಾಗಿ ಉಪಯೋಗಿಸೋದು ಅಂತ ಹೇಳಿದ್ರೆ ಕುರಿಗೆ.
ಹಸು ಇದೆ, ಹಸುಗೇನು ಅಷ್ಟೇನು ಹಾಕಲ್ಲ. ನಾವು ಕುರಿ ಸಾಕಾಣಿಕೆ ಮಾಡೋದ್ರಿಂದ ಕುರಿಗೆ ಜಾಸ್ತಿ ಹಾಕ್ತೀವಿ. ಗ್ರೋತ್ ಚೆನ್ನಾಗಿ ಬರುತ್ತೆ. ಶೈಲೇಜು ಮೇವು ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಬೇರೆ ಕಡೆ ತೊಗೊಂಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಅಂದರೆ ಇಲ್ಲಿ ಒಬ್ಬರು ಮಹಿಳೆ ನಡೆಸ್ತಾ ಇರೋದ್ರಿಂದ ಚೆನ್ನಾಗಿ ಕ್ವಾಲಿಟಿ ಕೊಡ್ತಾಯಿದ್ದಾರೆ. ಹಾಗಾಗಿ ನಾವು ಇಲ್ಲೇ ಬಂದು ತೊಗೊಳ್ಳೋದು. ಚೆನ್ನಾಗಿದೆ ಮೇವು. ಸೈಲೇಜ್ ಬೇಕಾದ್ರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಸರ್ ಒಂದು 3 ರಿಂದ 4 ಟನ್ ತೊಗೊತೀರಾ ಅಂದರೆ ನಮ್ಮ ಗಾಡಿಲೇ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹಾಕಿ ನಾವು ಕಳಿಸ್ಕೊಡ್ತೀವಿ. ಇಲ್ಲಿಗೆ ನೀವೇನಾದರೂ ಬರ್ತೀರಾ ಅಂದರೆ 1 ಬ್ಯಾಗಿಂದ ಸಹಿತ ಎಷ್ಟಾದರೂ ತೊಗೊಂಡು ಕೊಡ್ತೀವಿ.